ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ತನುಶ್ರೀ ನರಸಿಂಹ ಜೋಶಿ, ಬಾಡ್ಲುಕೊಪ್ಪ ಸೋಂದಾ ನನ್ನೂರು. ನಾನು ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಲ್ತಿದ್ದೀನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೆ ಕನ್ನಡ ಮೀಡಿಯಮಲ್ಲೇ ಕಲ್ತಿದ್ದೆ. ಇಲ್ಲಿ ಮಾರಿಕಾಂಬಾ ಹೈಸ್ಕೂಲಿಗೆ ಬಂದ ಮೇಲೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತೆ. ನಾನು ಯಾವುದೇ ಟ್ಯೂಷನ್ಗೆ ಹೋಗಿಲ್ಲ. ನನಗಿಲ್ಲಿ ಟೀಚರ್ಸ್ ಕಲಿಸಿದ್ದೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಅಂದರೆ ಅವರು ಕಲಿಸೋದ್ರ ಜೊತೆಗೆ ನನಗೆ ಡೌಟ್ಸ್ ಬರದೇ ಹೋಗಲಿ, ಒಂದು ಟಾಪಿಕ್ ಕ್ಲಿಯರ್ ಆಗೋ ತನಕ ಅವ್ರು ನಮ್ಗೆ ಬಿಡ್ತಿರ್ಲಿಲ್ಲ. ಸೊ ಪಾಠ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಮತ್ತು ತುಂಬ ಯೂನಿಟ್ ಟೆಸ್ಟ್ ಎಲ್ಲ ಮಾಡ್ತಿದ್ರು. ಮತ್ತು ನಾನು ಯಾವ್ದಾದ್ರು ತಪ್ಪು ಮಾಡಿದ್ರೆ ಅದು ಯಾಕೆ ತಪ್ಪು ಮಾಡಿದ್ದೆ ಮತ್ತು ಅದನ್ನು ಯಾಕೆ ತಪ್ಪು ಮಾಡಿದೆ ಅಂತ ನನ್ನ ಹತ್ರ ಕೇಳಿ ನನಗೆ ಸರಿ ಮಾಡಿ ಹೇಳ್ಕೊಡ್ತಿದ್ರು. ಎಲ್ಲ ಟೀಚರ್ಸಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಪೇರೆಂಟ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಾರಿಕಾಂಬ ಬರಬೇಕಿದ್ರೆ ನಾನು ಫುಲ್ಲು ಎಲ್ಲ ಇಲ್ಲಿ ಓದೋರೆಲ್ಲ ಚೆನ್ನಾಗಿರ್ತಾರಲ್ಲ, ನಾನು ಹಾಗೆ ಓದಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಲ್ಲಿರೋ ಟೀಚರ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಕಲಿಸೋದಕ್ಕೆ ಇಲ್ಲಿ ಬರೋ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯ ಆಗುತ್ತೆ ಅಂತ. ನಾನು ದಿನಕ್ಕೆ ಅಷ್ಟಂತ ಓದೋದಕ್ಕಿಂತ ಅವತ್ತು ಕಲಿಸಿದ್ದನ್ನ ಅವತ್ತು ಎಷ್ಟು ಓದಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಹೋಮ್ವರ್ಕನ್ನು ಮಾತ್ರ ನಾನು ಅವತ್ತು ಕೊಟ್ಟಿದ್ದನ್ನು ಅವತ್ತೇ ಕಂಪ್ಲೀಟ್ ಮಾಡಿದ್ದೆ. ಒಂದಿನೂ ಹೋಮ್ವರ್ಕ್ ಆಗಲಿ ನೋಟ್ಸ್ ಆಗಲಿ ಬಿಡಲಿಲ್ಲ. ಬಟ್ ಕಲಿಸಿದ್ದನ್ನ ಎಷ್ಟು ಅವತ್ತೇ ಓದಿದ್ದೀನಿ ಗೊತ್ತಿಲ್ಲ, ಬಟ್ ಹೋಮ್ವರ್ಕ್ನೆಲ್ಲ ಅವತ್ತೇ ಮಾಡಿದ್ದೀನಿ. ಆಮೇಲೆ ಒಂದ್ಸಲ ರಿವೈಸ್ ಅಂತೂ ಮಾಡ್ತಿದ್ದೆ ಅವತ್ತೇ ಹೇಳಿದ್ದನ್ನು. ಆಮೇಲೆ ಟೆಸ್ಟ್ ಎಲ್ಲ ತುಂಬ ಮಾಡ್ತಿದ್ರು. ಅದರಲ್ಲಿ ತಪ್ಪಾಗಿರೋದನ್ನು ಮತ್ತೆ ಸರಿ ಮಾಡಿ ಸಾಲ್ವ್ ಮಾಡ್ಕೊಳ್ತಿದ್ದೆ. ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದರು. 625ಗೆ 624 ರೀಚ್ ಆಗೋದು ಸ್ವಲ್ಪ ಕಷ್ಟನೇ ಅಂತ ನನಗೆ ಯಾವಾಗ 10th ಬಂದಮೇಲೆ ಗೊತ್ತಾಗಿದ್ದು. ಅಲ್ಲಿ ತನಕ ಗೊತ್ತಿರಲಿಲ್ಲ. ಅದು 624 ಬಂದಿದೆ, 1 ಮಾರ್ಕ್ ಹೋಗಿದೆ, ಅದು ಬೇಜಾರಿದೆ. ಆದರೂ 625 ಬಂದಿದ್ದೆಲ್ಲ ಅನ್ನೋ ಖುಷಿ ನನಗಿದೆ. ನನ್ನ ಟೀಚರ್ಸು ಎಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. ನನ್ನ ಮನೇಲಿ ಎಲ್ಲರೂ ತುಂಬ ಖುಷಿ ಪಟ್ಟಿದ್ದಾರೆ. ನನಗೂ ತುಂಬ ಖುಷಿ ಆಗ್ತಿದೆ 624 ಬಂದಿದ್ದಕ್ಕೆ. ಟೀಚರ್ಸ್ ಹೆಲ್ಪ್ ಇಲ್ಲದೆ ಹೋದರೆ ಇದು ಸಾಧ್ಯ ಇರಲಿಲ್ಲ. ಮತ್ತು ನಾನು ಯಾವ ಟ್ಯೂಷನ್ಗೆ ಹೋಗಲಿಲ್ಲಾಗಿತ್ತು. ಅಂದರೆ ಇಲ್ಲಿ ಮಾರಿಕಾಂಬಾದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಇಷ್ಟು ಚೆನ್ನಾಗಿ ಸಾಧನೆ ಮಾಡ್ಬೋದಾ ಅಂತ ಕೇಳ್ಬೋದು. ಬಟ್ ಗೌರ್ಮೆಂಟ್ ಸ್ಕೂಲಲ್ಲೂ ಇಷ್ಟು ಸಾಧನೆ ಮಾಡೋಂಥ ಸ್ಟೂಡೆಂಟ್ಸ್ ಇರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಮಾರಿಕಾಂಬಾದಲ್ಲಿ ಯಾವಾಗಲೂ ಹಿಂಗೆ ರ್ಯಾಂಕ್ಸ್ ಬರ್ತಾ ಇತ್ತು. ಹಾಗೆ ನಾನು ಒಬ್ಬ ವಿದ್ಯಾರ್ಥಿನಿ ಆಗಿದ್ದೀನಿ ಈ ರ್ಯಾಂಕ್ ಲಿಸ್ಟಲ್ಲಿ ಅಂತ ಹೇಳಿ ತುಂಬ ಖುಷಿ ಪಡ್ತೀನಿ. ಥ್ಯಾಂಕ್ ಯು.